ಸಂಗೀತ ಅವ್ರಿಗೆ ಕಾರ್ತಿಕ್ ಹೇಳಿದ್ದು ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಜೊತೆಗೆ ಜನಗಳ ಒಪಿನಿಯನ್ ಅದೇ ಇದೆ. ಅಂದರೆ ಕಾರ್ತಿಕ್ ಅವರು ಪೇಜ್ಗಳಲ್ಲಿ ಏನು ಕಾಣಿಸ್ತಿದೆ ಅಂದರೆ ಅವ್ನ ಫ್ಯಾನ್ ಪೇಜ್ಗಳಲ್ಲಿ ಈ ಪಾಯಿಂಟ್ ಹೇಳಿದ್ದು ಕಾರ್ತಿಕ್ ಅವರು ಸಂಗೀತಾಗೆ ಅಂತ. ಈವನ್ ಸಂಗೀತ ಅವ್ರಿಗೂ ಗೊತ್ತಾಗುತ್ತೆ ಅದು. ಅಂದರೆ ಅವರೇ ಹೇಳ್ತಾರೆ ಸಂಗೀತ, ನಾನು ನಿನ್ನ ಜೊತೆ ಇರೋದ್ರಿಂದ ಕಾರ್ತಿಕ್ ವಿನಯ್ ಟೀಮ್ಗೆ ಬಕೆಟ್ ಹಿಡಿತಿದ್ದಾರೆ ಅಂತ ಅಂತ ಹೇಳ್ಬಿಟ್ಟು. ಮ್ಯಾಮ್, ಸಂಗೀತ ಯಾವಾಗಲೂ ಒಂದು ವಿಷಯ ನೆಗೆಟಿವ್ ಆಗಿ ನೋಡೋದು. ನಾನು ಒಂದು ಟಾಸ್ಕ್ ಆಡ್ತೀವಿ ನಾನು ಸಂಗೀತ, ಮೈಕಲ್ ಕ್ಯಾಪ್ಟನ್ಸಿ ಟಾಸ್ಕು. ನಾನು ಪಟ್ ಅಂತ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ, ಅವ್ರು ಇನ್ನೂ ಅಲ್ಲೇ ಇರ್ತಾರೆ. ಅಂದರೆ ಟಾಸ್ಕ್ ಅಲ್ಲಿ ನಾವು ಮುಗಿಸಿ ಹೊಡೆಯೋಷ್ಟು ತನಕ ಅವ್ರು ಅಲ್ಲೇ ಇರ್ತಾರೆ. ನಾನು ಒಬ್ಬ ತೀರಾ ಅಂದರೆ ನನಗೊಂದು ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಇರುತ್ತಲ್ಲ, ನನ್ನ ಹಾಡು ಗೊತ್ತಿರುತ್ತಲ್ಲ, ಹೋಗ್ಬಿಟ್ಟು ಆರ್ ಯು ಓಕೆ ಅಂತ ಕೇಳಿದೆ, ಆಯಿತಾ. ಅದನ್ನು ಅವ್ರು ನೆಗೆಟಿವ್ ಆಗಿ ಫ್ಲಿಪ್ ಮಾಡಿದ್ರು. ನೀವು ಇದನ್ನು ವ್ಯಂಗ್ಯವಾಗಿ ಕೇಳ್ತಾ ಇದ್ದೀರಾ ನನಗೆ, ಅಂದರೆ ನೀವು ನನಗಿಂತ ಚೆನ್ನಾಗಿ ಆಡಿದ್ರಿ ಅಂತ ಕೇಳ್ತಾ ಇದ್ದೀರಾ. ನಾನು ಇದ್ರಲ್ಲಿ ಕೇಳಲೇ ಇಲ್ಲ, ಅವ್ರು ಅಳ್ತಾ ಇದ್ರು ಕೇಳಿದೆ ಆರ್ ಯು ಓಕೆ ಅಂತ. ಹಾಗೆ ಆ ಥರ ಒಂದು ತೀರಾ ಯಾವುದೋ ಒಂದು ಇನ್ನೋಸೆಂಟ್ ವಿಷಯನ ಅವ್ರು ತೊಗೊಂಡು ಹಾಗೆ ಫ್ಲಿಪ್ ಮಾಡೋದಾದರೆ, ಇವೆಲ್ಲ ದೊಡ್ಡ ದೊಡ್ಡ ವಿಷಯಗಳು, ಅದನ್ನು ಹೇಗೆ ಬೇಕಾದರೂ ಫ್ಲಿಪ್ ಮಾಡ್ತಾರೆ. ನಾನು ಅದಕ್ಕೆ ಅವ್ರಿಗೆ ಯಾವುದೋ ಒಂದು ಇದರಲ್ಲಿ ಹೇಳಿದ್ದು, ಅವ್ರನ್ನೇ ಅವ್ರು ಒಪ್ಕೋತಾರೆ, ಅವರು ನನ್ನ ನೆಗೆಟಿವಿಟಿ ಬಾಪ್ ಅದು ಇದು ಅಂತ. ಸೊ ಅದು ಅವರು ಗೇಮ್. ನಾನು ಮತ್ತೆ ಅವ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ಅಲ್ಲಿಂದ ಬಂದ್ಬಿಟ್ಟಿದ್ದೀನಿ, ನನ್ನ ಸಂಗೀತನ ಮರ್ತೋಗ್ಬಿಟ್ಟಿದ್ದೀನಿ. ಅಂದರೆ ನನ್ನ ಫ್ರೆಂಡ್ಸ್ ಬಿಟ್ಟು ಬೇರೆ ಎಲ್ಲರನ್ನೂ ಮರ್ತಿದ್ದೀನಿ. ಆ್ಯಂಡ್ ಅವ್ರು ಮಾಡಿರೋ ಇದನ್ನು ನಾನು ಮರ್ತೋಗಿದ್ದೀನಿ. ಆ್ಯಂಡ್ ಅವ್ರು ನನಗೇನಾದರೂ ಇದು ಮಾಡಿದರೆ ಅದನ್ನು ಕ್ಷಮಿಸಿದ್ದೀನಿ. ಸೊ ಇಟ್ಸ್ ಆಲ್ ರೈಟ್. ಓಕೆ, ಬಟ್ ಅವರಿಬ್ಬರು ಹಾಸ್ಪಿಟಲ್ಗೆ ಹೋಗಿ ಬರ್ತಾರೆ. ಅದಾದಮೇಲೆ ಸೀನೇ ರಿವರ್ಸ್ ಆಗೋಗುತ್ತೆ. ಅಂದರೆ ಸಂಗೀತ ಅವರು ಅಲ್ಲಿ ಎಮೋಷನಲ್ ಟಾರ್ಚರ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಮನೆಯಿಂದ ಆಚೆ ಹೋಗ್ಬೇಕು ಅಂತ ಅವಾಗವಾಗ ಹೇಳ್ತಾ ಇರ್ತಾರೆ. ದೆನ್ ಪ್ರತಾಪ್ ಅವರು ಕೂಡ ಲೈಕ್ ನಮ್ಮೂರಿನವ್ರಿಗೆ ಧನ್ಯವಾದ, ನಮ್ಮೂರವರು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ರು, ಇವಾಗ ತಪ್ಪಾಗಿ ತಿಳ್ಕೊಂಡಿಲ್ಲ, ನಾನು ಅವ್ರಿಗೆಲ್ಲ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾರೆ. ಸೊ ಅದೆಲ್ಲ ಅವ್ರಿಗೆ ಹೇಗೆ ಗೊತ್ತಾಯಿತು? ಹಾಸ್ಪಿಟಲಲ್ಲಿ ಅವ್ರಿಗೆ ಯಾರೋ ಹೇಳಿರ್ಬೋದು, ಅಂದರೆ ಹೊರಗಡೆ ನಿಮಗೆ ಗೇಮ್ ನಿಮ್ಮ ಪರ ಇದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಸಂಗೀತ ಅವರ ಕಾನ್ಫಿಡೆನ್ಸ್ ಲೆವೆಲ್ ಮತ್ತಷ್ಟು ಹೆಚ್ಚಾಯ್ತಾ? ಈ ಕಡೆ ಪ್ರತಾಪ್ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಜಾಸ್ತಿ ಆಯ್ತಾ ಅಂತ ಅನ್ಸುತ್ತಾ ನಿಮಗೆ? ನೀವು ಯಾರಾದರೂ ಅದನ್ನ ಗಮನಿಸಿದ್ರಾ ಹೇಗೆ ಏನು ಅಂತ? ಅಂದರೆ ಊರವರು ಪ್ರತಾಪ್ ಬಗ್ಗೆ ಈಗ ಪಾಸಿಟಿವ್ ಆಗಿರೋದು ಹೇಗೆ ಗೊತ್ತಾಯ್ತು ಅನ್ನೋದು ನನ್ನ ಪ್ರಶ್ನೆ. ಇಲ್ಲ ಮ್ಯಾಮ್, ಅದು ಕ್ಲಿಯರ್ ಆಗಿ ಪ್ರತಾಪ್ ಕಾನ್ಫಿಡೆನ್ಸ್ ಲೆವೆಲಲ್ಲಿ ಗೊತ್ತಾಗುತ್ತೆ. ಬಿಕಾಸ್ ಸುದೀಪ್ ಸರ್ ಒಂದು ವಾರ ಬೈತಾರೆ ಪ್ರತಾಪ್ಗೆ, ನೀನು ಕ್ಯಾಪ್ಟನ್ ಆಗಿದ್ದೆ, ಟೀಮ್ ಲೀಡರ್ ಆಗಿದ್ದೆ, ನಿನ್ನ ಟೀಮ್ ಮುಳುಗ್ಸಕ್ಕೆ ನೀನೇ ಕಾರಣ ಅಂತ ಹೇಳ್ತಾರೆ. ಪ್ರತಾಪ್ ಫುಲ್ ಕುಗ್ಗೋಗ್ತಾನೆ. ಒಂದು 2 ವಾರ ಬೇಕಾಗುತ್ತೆ ಅವನಿಗೆ ಇದೊಳಕ್ಕೆ. ನಾವು ನಾರ್ಮಲಿ ಇದು ವಾರ ನಮಗಾಗುತ್ತೆ, ನಾವು 1-2 ದಿನದಲ್ಲಿ ವಿಲ್ ಬಿ ಬ್ಯಾಕ್ ಟು ನಾರ್ಮಲ್. ಬಟ್ ಪ್ರತಾಪ್ಗೆ ಒಂದು 2 ವಾರ ಬೇಕಾಗುತ್ತೆ. 2 ವಾರ ಬೇಕಾದ್ಮೇಲೆ ಆದರೂ ಅವನು ಬ್ಯಾಕ್ ಟು ನಾರ್ಮಲ್ ಬರಲ್ಲ, ಅವನು ಒಂದೇ ಕಡೆ ಕೂತಿರ್ತಾನೆ. ಯಾವಾಗ ಅದು ಫ್ಲಿಪ್ ಆಗುತ್ತೆ ಅಂದರೆ ಅವನು ಹೊರಗಡೆ ಹೋಗಿ ವಾಪಸ್ ಬಂದಲ್ಲ, ಆವಾಗ ನಾವು ಅವನಲ್ಲಿ ಒಂದು ಹೊಸ ಹುರುಪು ನೋಡ್ತೀವಿ, ಹೊಸ ಕಾನ್ಫಿಡೆನ್ಸ್ ನೋಡ್ತೀವಿ. ಗೊತ್ತಿಲ್ಲ ಮ್ಯಾಮ್, ಅಂದರೆ ಅಲ್ಲಿ ಏನಾಗಿದೆಯೋ. ಅಂದರೆ ನನಗೆ ಗೊತ್ತಿರೋಂಗೆ ಬಿಗ್ ಬಾಸ್ ಟೀಮ್ ಅವರು ಮೋಸ್ಟ್ಲಿ ಟ್ರೈ ಮಾಡ್ತಾರೆ ಯಾರನ್ನೂ ಇದು ಮಾಡ್ದಂಗೆ. ಬಿಕಾಸ್ ನಾನು ಹೊರಗಡೆ ಕರ್ಕೊಂಬಂದಾಗಲೇ ನಾನು ಯಾರನ್ನೂ ಜೊತೆನೂ ಇಂಟ್ರ್ಯಾಕ್ಟ್ ಮಾಡಬಾರ್ದು. ಕಾರ್ ಡ್ರೈವರ್ಸ್ಗೂ ಹೇಳಿರ್ತಾರೆ, ನೀವೆಲ್ಲೂ ನಿಲ್ಲಿಸಬಾರ್ದು, ಇಲ್ಲಿಂದ ಹೋಗಿ ಅಲ್ಲೇ ನಿಲ್ಲಬೇಕು ಅಂತ. ಬಟ್ ಮೇ ಬಿ ಅವ್ನಿಗೆ ಪ್ರೈವಸಿ ಸಿಕ್ಕಿದಾಗ, ಅವನು ಒಬ್ಬನೇ ಕೂತಿದ್ದಾಗ ಅವ್ನಿಗೇನೋ ರಿಯಲೈಸ್ ಆಯ್ತೇನೋ. ಆಮೇಲೆ ಆ ಮನೇಲಿ ಪ್ರೈವಸಿ ಅನ್ನೋದೇ ಇಲ್ಲ ನಮಗೆ ಒಂದು ಜೈಲಲ್ಲಿ ಪ್ರೈವಸಿ ಸಿಗುತ್ತೆ, ಇಲ್ಲ ಚೇಂಜಿಂಗ್ ರೂಮ್ ಅಂತ ಒಂದಿದೆ. ಚೇಂಜಿಂಗ್ ರೂಮಲ್ಲಿ ಒಂದು ಕ್ಯಾಮ್ರಾ ಇಲ್ಲ, ರೆಸ್ಟ್ ರೂಮಲ್ಲಿ ಚೇಂಜಿಂಗ್ ರೂಮಲ್ಲಿ ಅಲ್ಲೊಂದು ಮಿರರ್ ಇದೆ. ಸೊ ಅಲ್ಲೊಂದು ಕಡೆ ನಿಮ್ಗೆ ಪ್ರೈವಸಿ ಸಿಗುತ್ತೆ. ಸೊ ಆ ಪ್ರೈವಸಿ ಒಂದೊಂದ್ಸತಿ ನಮಗೆ ಇಟ್ ಚೇಂಜಸ್ ಆರ್ ಪರ್ಸ್ಪೆಕ್ಟಿವ್. ಅಂದರೆ ನಾವು ಎಲ್ಲದೂ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಪರ್ಮಿಟೇಷನ್ ಕಾಂಬಿನೇಷನ್ ಎಲ್ಲ ಆಗುತ್ತೆ. ಅದಾದಮೇಲೆ ಅವ್ನಿಗೊಂದು ಕ್ಲಾರಿಟಿ ಸಿಕ್ಕಿರ್ಬೋದು. ಬಟ್ ಐ ಡೋಂಟ್ ನೋ ಅಲ್ಲಿ ಏನು ಹೊರಗೇನಾಗಿದೆ ಗೊತ್ತಿಲ್ಲ ನನಗೆ.